ಇವಳ ಹೆಸರೇ ಚಂಪಾವತ್, ನಮ್ಮ ಇಂದಿನ ಕಥಾನಾಯಕಿ. ಅಲ್ಲ, ಖಳನಾಯಕಿ. ಬರೋಬ್ಬರಿ 436 ಜನರನ್ನ ಅಟ್ಟಾಡಿಸಿ ಬೇಟೆಯಾಡಿ ಕೊಂದು ಅವರ ರಕ್ತವನ್ನ ಹೀರಿದ ನರಹಂತಕಿ. ಅದು ಉತ್ತರಾಖಂಡ್ನ ಒಂದು ಸುಂದರ ಹಳ್ಳಿ, ನೇಪಾಳ್ನ ಬಾರ್ಡರ್ನಲ್ಲಿ. ಮುಂಚೆ ನಮ್ಮ ಈ ನರಭಕ್ಷಕ ಚಂಪಾವತ್ ಹುಲಿ ನೇಪಾಳ್ನಲ್ಲೇ ಇರ್ತಿತ್ತು. ಅಲ್ಲಿಯ ಜನರಿಗೆ ಅದನ್ನ ಕೊಲ್ಲೋದಕ್ಕಾಗದೇ ಇದ್ದಾಗ ಅದನ್ನ ಈ ಕಡೆ ಓಡಿಸಿಬಿಡ್ತಾರೆ. ಮುಂದೆ ಚಂಪಾವತನ್ನ ಅದು ತನ್ನ ಬೇಟೆಯ ತಾಣವನ್ನಾಗಿಸಿಕೊಳ್ಳುತ್ತೆ. ಈಕೆಯ ಭಯ ಊರಲ್ಲಿ ಯಾವ ಲೆವೆಲ್ಗಿತ್ತು ಅಂದ್ರೆ ಹಾಡಹಗಲೇ ಮನೆಯಿಂದ ಯಾರಾದ್ರೂ ಆಚೆ ಬರಬೇಕು ಅಂದ್ರೆ ಹೆದರ್ತಾ ಇದ್ರು. ಅದೊಂಥರ ಊರಲ್ಲಿ ಅನಧಿಕೃತ ಘೋಷಣೆಯಾದ ಕರ್ಫ್ಯೂ ತರ. ಕ್ಷಣಾರ್ಧದಲ್ಲಿ ಮೈ ಮೇಲೆ ಹಾರ್ತಾಳೆ, ಯಾವ ಕಡೆಯಿಂದ ಅಟ್ಯಾಕ್ ಮಾಡ್ತಾಳೋ ಗೊತ್ತಿಲ್ಲ. ಊರ ಜನ ಈಕೆಯ ಕಾಟಕ್ಕೆ ಹೆದರಿ ಬ್ರಿಟಿಷ್ ಸರ್ಕಾರದ ಮೊರೆ ಹೋಗ್ತಾರೆ. ಆಗ ಬ್ರಿಟಿಷ್ ಸರ್ಕಾರವು ಸಹ ಈಕೆಯನ್ನು ಕೊಂದವರಿಗೆ ಒಂದು ದೊಡ್ಡ ಮೊತ್ತದ ಬಹುಮಾನವನ್ನ ಪ್ರಕಟಿಸಿದೆ. ಆದ್ರೂ ಅದು ಯಾರಿಂದಲೂ ಇವಳನ್ನ ಕೊಲ್ಲೋದಕ್ಕಾಗೋದೇ ಇಲ್ಲ. ಆಗ ಬಂದವನೇ ಜಿಮ್ ಕಾರ್ಬೆಟ್. ಕೊನೆಗೂ ಈತನ ಗುಂಡಿನ ಏಟಿಗೆ ಆಕೆ ಬಲಿಯಾಗ್ತಾಳೆ. ಊರ ಜನರು ನಿಟ್ಟಿಸಿರು ಬಿಡ್ತಾರೆ. ಅವಳು ಸತ್ತ ನಂತರ ಒಂದು ಸತ್ಯ ಆಚೆ ಬರುತ್ತೆ. ಅದೇನಪ್ಪಾ ಅಂದ್ರೆ ಅದೇ ಭೇಟಿ ಹೆಸರಲ್ಲಿ ಆಕೆಯ ಹಲ್ಲುಗಳನ್ನ ಯಾರು ತುಂಡರಿಸಿರ್ತಾರೆ. ಇದರಿಂದ ಆಕೆ ಶಕ್ತಿಯಲ್ಲಿ ಕಾಡು ಪ್ರಾಣಿಗಳಿಗಿಂತ ಮನುಷ್ಯರೇ ವೀಕ್ ಆಗಿರೋದ್ರಿಂದ ಮನುಷ್ಯರನ್ನೇ ಆಯ್ಕೆ ಮಾಡ್ಕೊಳ್ತಾಳೆ ಹಾಗೂ ನರಹಂತಕಳಾಗ್ತಾಳೆ. ಈಗ ಹೇಳಿ, ನಿಜವಾದ ವಿಲನ್ ಯಾರು?